ಕೆಆರ್ಎಸ್ ರಸ್ತೆಗೆ ಸಿದ್ದರಾಮಯ್ಯನವರ ಹೆಸರಿಡುವ ವಿಚಾರದಲ್ಲಿ ಬಿಜೆಪಿ ಹಾದಿ ಬೀದಿ ಜಗಳ ಮತ್ತೆ ರೋಡಿಗೆ ಬಂದಿದೆ. ಈ ಕುರಿತಾದ ಒಂದು ವರದಿ ನಿಮ್ಮ ಮುಂದೆ. ಕೆಆರ್ಎಸ್ ರೋಡ್ಗೆ ಸಿದ್ದು ಹೆಸರು ಬೇಕಾ ಬೇಡವಾ? ಬಿಜೆಪಿಯಲ್ಲೇ ಶುರುವಾಯಿತು ಹೆಸರಿನ ಒಡಕು. ಮೈಸೂರಿನ ಪ್ರಮುಖ ರಸ್ತೆಯೊಂದಕ್ಕೆ ಸಿದ್ದರಾಮಯ್ಯ ಆರೋಗ್ಯ ಮಾರ್ಗ ಅಂತ ಹೆಸರಿಡಲು ಆಕ್ಷೇಪಣೆ ಮತ್ತು ಸಲಹೆ ಕೋರಿ ಮೈಸೂರು ಮಹಾನಗರ ಪಾಲಿಕೆ ಪ್ರಕಟಣೆ ಹೊರಡಿಸಿದೆ. ಈ ಪ್ರಕಟಣೆಗೆ ರಾಜ್ಯದಲ್ಲಿ ತೀವ್ರ ವಿರೋಧ ವ್ಯಕ್ತವಾಗ್ತಿದೆ. ಆದರೆ ಇದೇ ವಿಚಾರಕ್ಕೆ ಬಿಜೆಪಿ ಮತ್ತೆ ಒಡೆದ ಮನೆಯಾಗಿದೆ. ಬಿಜೆಪಿಯಲ್ಲಿ ಮತ್ತೆ ಒಡಕು. ಸಿದ್ದರಾಮಯ್ಯನವರು ಹೇಳಿ ಕೇಳಿ ಮೈಸೂರಿನ ಒಬ್ಬ ಸುಪುತ್ರ. ನಾವು ಅವರು ಸೈದ್ಧಾಂತಿಕವಾಗಿ ರಾಜಕೀಯವಾಗಿ ಭಿನ್ನ ಪಕ್ಷದಲ್ಲಿ ಇರಬಹುದು. ಸೈದ್ಧಾಂತಿಕವಾಗಿ ನಾನು ಅವ್ರನ್ನ ಇವತ್ತು ವಿರೋಧಿಸ್ತೇನೆ. ಹಿಂದುತ್ವದ ವಿಚಾರ ಬಂದಾಗಿರ್ಬೋದು, ಮಹಿಷಾ ದಸರಾ ಇರ್ಬೋದು, ಅವ್ರನ್ನ ಕಡಾಖಂಡಿತವಾಗಿ ವಿರೋಧಿಸ್ತೇನೆ. ಆದರೆ ಅವರು ಮೈಸೂರಿನ ಸುಪುತ್ರ, 2ನೇ ಸಾರಿ ಮುಖ್ಯಮಂತ್ರಿ ಆಗಿದ್ದಾರೆ. ಕರ್ನಾಟಕದ ಇತಿಹಾಸದಲ್ಲಿ ಯಾವೊಬ್ಬ ವ್ಯಕ್ತಿಗೆ ಅಬ್ಸಲ್ಯೂಟ್ ಮೆಜಾರಿಟಿನ 2ನೇ ಸಾರಿ ಕೊಟ್ಟಿದ್ದಾರೆ ಹೇಳಿ? ಅವರೊಬ್ಬ ಪಾಪ್ಯುಲರ್ ಚೀಫ್ ಮಿನಿಸ್ಟರ್ ಹೌದು, ಪಾಪ್ಯುಲರ್ ಪಾಲಿಟಿಷಿಯನ್ ಕೂಡ ಹೌದು. ಮೊದಲನೇ ಸಾರಿ 119 ಸೀಟು, ಈ ಸಾರಿ 136 ಸೀಟ್ ಕೊಟ್ಟಿದ್ದಾರೆ ಅವರಿಗೆ. ಅದ್ರ ಜೊತೆಗೆ ಮೈಸೂರಿಗೆ ವಿಚಾರಕ್ಕೆ ಬಂದ್ರೆ ಸಿದ್ದರಾಮಯ್ಯ ಸಾಹೇಬ್ರ ಕೊಡುಗೆ ಇದೆ. ಎಲ್ಲರಿಗೂ ತಮ್ಮ ವೈಯಕ್ತಿಕ ಅಭಿಪ್ರಾಯಗಳು ಎಲ್ಲರಿಗೂ ಇರ್ಬೋದು. ಬಹುಶಃ ಅವರಿಗೆ ಒಂದು ರೀತಿಯ ಅವ್ರು ಮೆಚ್ಚಿರ್ಬೋದು ಸಿದ್ದರಾಮಯ್ಯನವ್ರ ಕೆಲಸ. ಆದರೆ ನಾನು ನನ್ನ ಒಂದು ದೃಷ್ಟಿಯಲ್ಲಿ, ನನ್ನ ಪ್ರಕಾರ, ಇದೇನು ಹಿಂದೆ ಮೈಸೂರು ಅರಸರ ಒಂದು ಹೆಸರು ಏನಿತ್ತು ಅದೇ ರೀತಿ ಪ್ರಿನ್ಸೆಸ್ ರೋಡ್ ಅಂತ ಎಂತ ಗುರುತಿಸಲಾಗಿದೆ ಅದೇ ರೀತಿ ಮುಂದುವರಿಲಿ. ಅನೇಕ ರೋಡ್ಗಳಿದ್ದಾವೆ, ಅದನ್ನ ನೀವು ಗುರುತಿಸಿ ಏನು ಬೇಕಾದರೂ ಮಾಡ್ಕೊಳ್ಳಿ. ಆದರೆ ನನ್ನ ಪ್ರಕಾರ ಇವತ್ತಿನ ಏನು ಪ್ರಜಾಪ್ರಭುತ್ವದ ವ್ಯವಸ್ಥೆಯಲ್ಲಿ ಇಂಥ ಒಂದು ಕೆಲಸಗಳು ಬೇಕಾಗಿಲ್ಲ. ಅಲ್ಲ, ಈಗ ಒಬ್ಬ ಮುಖ್ಯಮಂತ್ರಿಗಳ ಹೆಸರಿನಲ್ಲಿ ಹಲವಾರು ರಸ್ತೆಗಳಿದೆ, ಮೂರ್ತಿಗಳಿದೆ, ಅದರಲ್ಲೇನು ತಪ್ಪೇನಿಲ್ಲ. ಒಟ್ಟಾರೆ ಸಿಎಂ ಸಿದ್ದರಾಮಯ್ಯ ಹೆಸರಿಡೋ ವಿಚಾರದಲ್ಲೂ ಬಿಜೆಪಿಯಲ್ಲಿ ಬಣಬಡಿದಾಟ ಜೋರಾಗಿರೋದು ಮಾತ್ರ ಸುಳ್ಳಲ್ಲ. ಬ್ಯೂರೋ ರಿಪೋರ್ಟ್, ರಿಪಬ್ಲಿಕ್ ಕನ್ನಡ. ಕೆಆರ್ಎಸ್ ರಸ್ತೆಗೆ ಸಿದ್ದರಾಮಯ್ಯನವರ ಹೆಸರಿಡುವ ವಿಚಾರದಲ್ಲಿ ಬಿಜೆಪಿ ಹಾದಿ ಬೀದಿ ಜಗಳ ಮತ್ತೆ ರೋಡಿಗೆ ಬಂದಿದೆ. ಈ ಕುರಿತಾದ ಒಂದು ವರದಿ ನಿಮ್ಮ ಮುಂದೆ. ಕೆಆರ್ಎಸ್ ರೋಡ್ಗೆ ಸಿದ್ದು ಹೆಸರು ಬೇಕಾ ಬೇಡವಾ? ಬಿಜೆಪಿಯಲ್ಲೇ ಶುರುವಾಯಿತು ಹೆಸರಿನ ಒಡಕು. ಮೈಸೂರಿನ ಪ್ರಮುಖ ರಸ್ತೆಯೊಂದಕ್ಕೆ ಸಿದ್ದರಾಮಯ್ಯ ಆರೋಗ್ಯ ಮಾರ್ಗ ಅಂತ ಹೆಸರಿಡಲು ಆಕ್ಷೇಪಣೆ ಮತ್ತು ಸಲಹೆ ಕೋರಿ ಮೈಸೂರು ಮಹಾನಗರ ಪಾಲಿಕೆ ಪ್ರಕಟಣೆ ಹೊರಡಿಸಿದೆ. ಈ ಪ್ರಕಟಣೆಗೆ ರಾಜ್ಯದಲ್ಲಿ ತೀವ್ರ ವಿರೋಧ ವ್ಯಕ್ತವಾಗ್ತಿದೆ. ಆದರೆ ಇದೇ ವಿಚಾರಕ್ಕೆ ಬಿಜೆಪಿ ಮತ್ತೆ ಒಡೆದ ಮನೆಯಾಗಿದೆ. ಬಿಜೆಪಿಯಲ್ಲಿ ಮತ್ತೆ ಒಡಕು. ಸಿದ್ದರಾಮಯ್ಯನವರು ಹೇಳಿ ಕೇಳಿ ಮೈಸೂರಿನ ಒಬ್ಬ ಸುಪುತ್ರ. ನಾವು ಅವರು ಸೈದ್ಧಾಂತಿಕವಾಗಿ ರಾಜಕೀಯವಾಗಿ ಭಿನ್ನ ಪಕ್ಷದಲ್ಲಿ ಇರಬಹುದು. ಸೈದ್ಧಾಂತಿಕವಾಗಿ ನಾನು ಅವ್ರನ್ನ ಇವತ್ತು ವಿರೋಧಿಸ್ತೇನೆ. ಹಿಂದುತ್ವದ ವಿಚಾರ ಬಂದಾಗಿರ್ಬೋದು, ಮಹಿಷಾ ದಸರಾ ಇರ್ಬೋದು, ಅವ್ರನ್ನ ಕಡಾಖಂಡಿತವಾಗಿ ವಿರೋಧಿಸ್ತೇನೆ. ಆದರೆ ಅವರು ಮೈಸೂರಿನ ಸುಪುತ್ರ, 2ನೇ ಸಾರಿ ಮುಖ್ಯಮಂತ್ರಿ ಆಗಿದ್ದಾರೆ. ಕರ್ನಾಟಕದ ಇತಿಹಾಸದಲ್ಲಿ ಯಾವೊಬ್ಬ ವ್ಯಕ್ತಿಗೆ ಅಬ್ಸಲ್ಯೂಟ್ ಮೆಜಾರಿಟಿನ 2ನೇ ಸಾರಿ ಕೊಟ್ಟಿದ್ದಾರೆ ಹೇಳಿ? ಅವರೊಬ್ಬ ಪಾಪ್ಯುಲರ್ ಚೀಫ್ ಮಿನಿಸ್ಟರ್ ಹೌದು, ಪಾಪ್ಯುಲರ್ ಪಾಲಿಟಿಷಿಯನ್ ಕೂಡ ಹೌದು. ಮೊದಲನೇ ಸಾರಿ 119 ಸೀಟು, ಈ ಸಾರಿ 136 ಸೀಟ್ ಕೊಟ್ಟಿದ್ದಾರೆ ಅವರಿಗೆ. ಅದ್ರ ಜೊತೆಗೆ ಮೈಸೂರಿಗೆ ವಿಚಾರಕ್ಕೆ ಬಂದ್ರೆ ಸಿದ್ದರಾಮಯ್ಯ ಸಾಹೇಬ್ರ ಕೊಡುಗೆ ಇದೆ. ಎಲ್ಲರಿಗೂ ತಮ್ಮ ವೈಯಕ್ತಿಕ ಅಭಿಪ್ರಾಯಗಳು ಎಲ್ಲರಿಗೂ ಇರ್ಬೋದು. ಬಹುಶಃ ಅವರಿಗೆ ಒಂದು ರೀತಿಯ ಅವ್ರು ಮೆಚ್ಚಿರ್ಬೋದು ಸಿದ್ದರಾಮಯ್ಯನವ್ರ ಕೆಲಸ. ಆದರೆ ನಾನು ನನ್ನ ಒಂದು ದೃಷ್ಟಿಯಲ್ಲಿ, ನನ್ನ ಪ್ರಕಾರ, ಇದೇನು ಹಿಂದೆ ಮೈಸೂರು ಅರಸರ ಒಂದು ಹೆಸರು ಏನಿತ್ತು ಅದೇ ರೀತಿ ಪ್ರಿನ್ಸೆಸ್ ರೋಡ್ ಅಂತ ಎಂತ ಗುರುತಿಸಲಾಗಿದೆ ಅದೇ ರೀತಿ ಮುಂದುವರಿಲಿ. ಅನೇಕ ರೋಡ್ಗಳಿದ್ದಾವೆ, ಅದನ್ನ ನೀವು ಗುರುತಿಸಿ ಏನು ಬೇಕಾದರೂ ಮಾಡ್ಕೊಳ್ಳಿ. ಆದರೆ ನನ್ನ ಪ್ರಕಾರ ಇವತ್ತಿನ ಏನು ಪ್ರಜಾಪ್ರಭುತ್ವದ ವ್ಯವಸ್ಥೆಯಲ್ಲಿ ಇಂಥ ಒಂದು ಕೆಲಸಗಳು ಬೇಕಾಗಿಲ್ಲ. ಅಲ್ಲ, ಈಗ ಒಬ್ಬ ಮುಖ್ಯಮಂತ್ರಿಗಳ ಹೆಸರಿನಲ್ಲಿ ಹಲವಾರು ರಸ್ತೆಗಳಿದೆ, ಮೂರ್ತಿಗಳಿದೆ, ಅದರಲ್ಲೇನು ತಪ್ಪೇನಿಲ್ಲ. ಒಟ್ಟಾರೆ ಸಿಎಂ ಸಿದ್ದರಾಮಯ್ಯ ಹೆಸರಿಡೋ ವಿಚಾರದಲ್ಲೂ ಬಿಜೆಪಿಯಲ್ಲಿ ಬಣಬಡಿದಾಟ ಜೋರಾಗಿರೋದು ಮಾತ್ರ ಸುಳ್ಳಲ್ಲ.
ಬ್ಯೂರೋ ರಿಪೋರ್ಟ್, ರಿಪಬ್ಲಿಕ್ ಕನ್ನಡ. ಇನ್ನು ಇದೀಗ ರಾಷ್ಟ್ರ ರಾಜಧಾನಿ ದೆಹಲಿಯ ಹವಾಮಾನವನ್ನ ತಿಳಿದುಕೊಳ್ಳೋ ಸರದಿ. ಸ್ಯಾಮ್ಸಂಗ್ ಗ್ಯಾಲಕ್ಸಿ S24 ಅಲ್ಟ್ರಾ ಪವರ್ಡ್ ಬೈ ಗ್ಯಾಲಕ್ಸಿ AI ನಿಮ್ಮೂರಿನ ಹವಾಮಾನ ವರದಿಯನ್ನ ಅಕ್ಯುರೇಟ್ ಆಗಿ ನೀಡುತ್ತೆ. ಸ್ಯಾಮ್ಸಂಗ್ ಗ್ಯಾಲಕ್ಸಿ S24 ಅಲ್ಟ್ರಾ ಪವರ್ಡ್ ಬೈ ಗ್ಯಾಲಕ್ಸಿ AI ನ ಮೂಲಕ ದೆಹಲಿಯ ಇವತ್ತಿನ ಈ ಕ್ಷಣದ ಹವಾಮಾನವನ್ನ ತಿಳಿದುಕೊಳ್ಳೋಣ. ಕೆಆರ್ಎಸ್ ರಸ್ತೆಗೆ ಸಿದ್ದರಾಮಯ್ಯನವರ ಹೆಸರಿಡುವ ವಿಚಾರದಲ್ಲಿ ಬಿಜೆಪಿ ಹಾದಿ ಬೀದಿ ಜಗಳ ಮತ್ತೆ ರೋಡಿಗೆ ಬಂದಿದೆ. ಈ ಕುರಿತಾದ ಒಂದು ವರದಿ ನಿಮ್ಮ ಮುಂದೆ. ಕೆಆರ್ಎಸ್ ರೋಡ್ಗೆ ಸಿದ್ದು ಹೆಸರು ಬೇಕಾ ಬೇಡವಾ? ಬಿಜೆಪಿಯಲ್ಲೇ ಶುರುವಾಯಿತು ಹೆಸರಿನ ಒಡಕು. ಮೈಸೂರಿನ ಪ್ರಮುಖ ರಸ್ತೆಯೊಂದಕ್ಕೆ ಸಿದ್ದರಾಮಯ್ಯ ಆರೋಗ್ಯ ಮಾರ್ಗ ಅಂತ ಹೆಸರಿಡಲು ಆಕ್ಷೇಪಣೆ ಮತ್ತು ಸಲಹೆ ಕೋರಿ ಮೈಸೂರು ಮಹಾನಗರ ಪಾಲಿಕೆ ಪ್ರಕಟಣೆ ಹೊರಡಿಸಿದೆ. ಈ ಪ್ರಕಟಣೆಗೆ ರಾಜ್ಯದಲ್ಲಿ ತೀವ್ರ ವಿರೋಧ ವ್ಯಕ್ತವಾಗ್ತಿದೆ. ಆದರೆ ಇದೇ ವಿಚಾರಕ್ಕೆ ಬಿಜೆಪಿ ಮತ್ತೆ ಒಡೆದ ಮನೆಯಾಗಿದೆ. ಬಿಜೆಪಿಯಲ್ಲಿ ಮತ್ತೆ ಒಡಕು. ಸಿದ್ದರಾಮಯ್ಯನವರು ಹೇಳಿ ಕೇಳಿ ಮೈಸೂರಿನ ಒಬ್ಬ ಸುಪುತ್ರ. ನಾವು ಅವರು ಸೈದ್ಧಾಂತಿಕವಾಗಿ ರಾಜಕೀಯವಾಗಿ ಭಿನ್ನ ಪಕ್ಷದಲ್ಲಿರ್ಬೋದು. ಸೈದ್ಧಾಂತಿಕವಾಗಿ ನಾನು ಅವ್ರನ್ನ ಇವತ್ತೂ ವಿರೋಧಿಸ್ತೇನೆ. ಹಿಂದುತ್ವದ ವಿಚಾರ ಬಂದಾಗಿರ್ಬೋದು, ಮಹಿಷಾ ದಸರಾ ಇರ್ಬೋದು, ಅವ್ರನ್ನ ಕಡಾಖಂಡಿತವಾಗಿ ವಿರೋಧಿಸ್ತೇನೆ. ಆದರೆ ಅವರು ಮೈಸೂರಿನ ಸುಪುತ್ರ. 2ನೇ ಸಾರಿ ಮುಖ್ಯಮಂತ್ರಿ ಆಗಿದ್ದಾರೆ. ಕರ್ನಾಟಕದ ಇತಿಹಾಸದಲ್ಲಿ ಯಾವೊಬ್ಬ ವ್ಯಕ್ತಿಗೆ ಅಬ್ಸಲ್ಯೂಟ್ ಮೆಜಾರಿಟಿನ 2ನೇ ಸಾರಿ ಕೊಟ್ಟಿದ್ದಾರೆ ಹೇಳಿ? ಅವರೊಬ್ಬ ಪಾಪ್ಯುಲರ್ ಚೀಫ್ ಮಿನಿಸ್ಟರ್ ಹೌದು, ಪಾಪ್ಯುಲರ್ ಪಾಲಿಟಿಷಿಯನ್ ಕೂಡ ಹೌದು. ಮೊದಲನೇ ಸಾರಿ 119 ಸೀಟು, ಈ ಸಾರಿ 136 ಸೀಟ್ ಕೊಟ್ಟಿದ್ದಾರೆ ಅವರಿಗೆ. ಅದ್ರ ಜೊತೆಗೆ ಮೈಸೂರಿಗೆ ವಿಚಾರಕ್ಕೆ ಬಂದ್ರೆ ಸಿದ್ದರಾಮಯ್ಯ ಸಾಹೇಬ್ರ ಕೊಡುಗೆ ಇದೆ. ಎಲ್ಲರಿಗೂ ತಮ್ಮ ವೈಯಕ್ತಿಕ ಅಭಿಪ್ರಾಯಗಳು ಎಲ್ಲರಿಗೂ ಇರ್ಬೋದು. ಬಹುಶಃ ಅವರಿಗೆ ಒಂದು ರೀತಿಯ ಅವ್ರು ಮೆಚ್ಚಿರ್ಬೋದು ಸಿದ್ದರಾಮಯ್ಯನವ್ರ ಕೆಲಸ. ಆದರೆ ನಾನು ನನ್ನ ಒಂದು ದೃಷ್ಟಿಯಲ್ಲಿ, ನನ್ನ ಪ್ರಕಾರ, ಇದೇನು ಹಿಂದೆ ಮೈಸೂರು ಅರಸರ ಒಂದು ಹೆಸರು ಏನಿತ್ತು ಅದೇ ರೀತಿ ಆ ಪ್ರಿನ್ಸೆಸ್ ರೋಡ್ ಅಂತ ಎಂತ ಗುರುತಿಸಲಾಗಿದೆ ಅದೇ ರೀತಿ ಮುಂದುವರಿಲಿ. ಅನೇಕ ರೋಡ್ಗಳಿದ್ದಾವೆ, ಅದನ್ನ ನೀವು ಗುರುತಿಸಿ ಏನು ಬೇಕಾದರೂ ಮಾಡ್ಕೊಳ್ಳಿ. ಆದರೆ ನನ್ನ ಪ್ರಕಾರ ಇವತ್ತಿನ ಏನು ಪ್ರಜಾಪ್ರಭುತ್ವದ ವ್ಯವಸ್ಥೆಯಲ್ಲಿ ಇಂಥ ಒಂದು ಕೆಲಸಗಳು ಬೇಕಾಗಿಲ್ಲ. ಅಲ್ಲ, ಈಗ ಒಬ್ಬ ಮುಖ್ಯಮಂತ್ರಿಗಳ ಹೆಸರಿನಲ್ಲಿ ಹಲವಾರು ರಸ್ತೆಗಳಿದೆ, ಮೂರ್ತಿಗಳಿದೆ, ಅದರಲ್ಲೇನು ತಪ್ಪೇನಿಲ್ಲ. ಒಟ್ಟಾರೆ ಸಿಎಂ ಸಿದ್ದರಾಮಯ್ಯ ಹೆಸರಿಡೋ ವಿಚಾರದಲ್ಲೂ ಬಿಜೆಪಿಯಲ್ಲಿ ಬಣಬಡಿದಾಟ ಜೋರಾಗಿರೋದು ಮಾತ್ರ ಸುಳ್ಳಲ್ಲ. ಬ್ಯೂರೋ ರಿಪೋರ್ಟ್, ರಿಪಬ್ಲಿಕ್ ಕನ್ನಡ.